ಹಾಯ್ ಹಲೋ ನಮಸ್ಕಾರ ರೀ ದೋಸ್ತರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೇನೆ ದೋಸ್ತರ. ಇವತ್ತು ನಮ್ಮದೊಂದು ಮರಿಗೆ ರೀ, 2 ಮರಿಗೆ ಆರಾಮಿಲ್ಲ ಅಂದ್ರೆ ಫುಡ್ ತಿಂದಿಲ್ಲ ರೀ. ಎದಕ್ಕೆ ಫುಡ್ ತಿಂದಿಲ್ಲ ಅಂತಂದು ಚೆಕ್ ಮಾಡಕ್ಕಂತ ಹೇಳಿ ಬಂದ್ರೆ ಸಿಕ್ಕಾಪಟ್ಟೆ ಫೀವರ್ ಐತಿ. ಜ್ವರ ಮಾತ್ರ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಜ್ವರ ಐತ್ರಿ. ನಾವು ಜ್ವರನ ಹೆಂಗೆ ಚೆಕ್ ಮಾಡಬಹುದು? ಜ್ವರ ಬಂದ್ರೆ ನಾವು ಏನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀನಿ ಅದನ್ನೆಲ್ಲ ಈಗ ನಿಮಗೆ ತೋರಿಸ್ತೀನಿ. ನೋಡ್ರಿ ದೋಸ್ತರ. ಈ ಮರಿಗೆ ರೀ ಫುಲ್ ಜ್ವರ ಐತಿ ಅಂತಂದು ನನ್ನ ಗೆಸ್ಸಿಂಗ್ ರೀ. ಯಾಕಂದ್ರೆ ಫುಡ್ ತಿಂದಿಲ್ಲದು. ಫುಡ್ ತಿನ್ನಲಾರ್ದಕ್ಕೆ ನಾನು ಅದನ್ನೀಗ ಜ್ವರ ಚೆಕ್ ಮಾಡ್ತೀನಿ ರೀ. ಚೆಕ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನು ಬೇಕು? ಮೊದಲ ಜ್ವರ ಚೆಕ್ ಮಾಡಬೇಕಾದ್ರೆ ನಮ್ಮಲ್ಲಿ ಮೊದಲ ಥರ್ಮೋಮೀಟ್ರ್ ಬೇಕು. ಟೆಂಪ್ರೇಚರ್ ಚೆಕ್ ಮಾಡಬೇಕಲ್ಲ, ಅದು ಎಷ್ಟು ಟೆಂಪ್ರೇಚರ್ ಐತಿ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೆ ಥರ್ಮಾಮೀಟ್ರ್ ಬೇಕು ರೀ. ಥರ್ಮಾಮೀಟ್ರ್ ಮರಿಗೆ ಜ್ವರ ಐತೆ ಅಂತ ಹೇಳಿ ಹೆಂಗೆ ಗೊತ್ತಾಗಬೇಕು? 102 ಡಿಗ್ರಿ ಮೇಲೆ ಇತ್ತಂದ್ರೆ, 103, 4, 5, 6 ಹಿಂಗಿತ್ತಂದ್ರೆ ಜ್ವರ ಐತೆ ಅಂತ ತರ್ತಾರೆ. 102ಕ್ಕಿಂತ ಮೇಲೆ ಅಂದ್ರೆ 103 ಮ್ಯಾಗ ಇತ್ತಂದ್ರೆ ಜ್ವರ ಐತೆ ಅಂತ ತರ್ತಾರೆ. ನಾವೇನಿಲ್ಲ ರೀ, ಇದನ್ನು ಆನ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ. ಎಲ್ಲಿ ಚೆಕ್ ಮಾಡಬೇಕು? ಮನುಷ್ಯರಿಗಾದ್ರೆ ಬಾಯಾಗಿರ್ತಾರೆ, ಕಂಕಳದಲ್ಲಿ ಇರ್ತಾರೆ. ಮರಿಗಳಿಗಾದ್ರೆ ಎಲ್ಲಿ ಇರ್ತಾರೆ? ಮರಿಗಳಿಗೆ ಹಿಂದೆ ಹಿಕ್ಕಿ ಹಾಕತ್ತೆ ನೋಡ್ರಿ, ಹಿಂದೆ ಹಿಕ್ಕಿ ಹಾಕತ್ತಲ್ಲ, ಆ ಜಾಗದಾಗ ಈ ಥರ್ಮಾಮೀಟ್ರನ್ನ ಒಂದು ಇಷ್ಟು ಹೋಗೋಷ್ಟು ಒಳಗೆ ಎಷ್ಟು ಹೋಗೋಷ್ಟಲ್ಲಿ ನಾವು ಹಿಡಿಬೇಕು. ಅಂದಾಗ ನಮಗೆ ಗೊತ್ತಾಗತ್ತೆ ರೀ ಎಷ್ಟು ಟೆಂಪ್ರೇಚರ್ ಐತಿ ಏನೈತಿ ಅನ್ನೋದು ನಮಗೆ ಗೊತ್ತಾಗತ್ತೆ ದೋಸ್ತರ. ಈಗ ಅದನ್ನು ಚೆಕ್ ಮಾಡೋಣ ರೀ. ಮಾಡ್ಕೋಬೇಕು. ಅದು ಹಿಕ್ಕಿ ಹಾಕತ್ತಲ್ಲ, ಆ ಜಾಗದಾಗ ಮ್ಯಾಲಿನ ಪೋರ್ಷನ್ ಒಂದು ಕ್ರಾಸ್ ಮಾಡಿ ಇಟ್ಕೋಬೇಕಾಗತ್ತೆ ದೋಸ್ತರ. ಅಲ್ಲಿ ಮಟ್ಟ ನಾವು I'm the last one to die. ಈಗ ಜ್ವರ ಇದ್ದಿದ್ದಂತೂ ಕನ್ಫರ್ಮ್ ಆಯಿತು. ಅದಕ್ಕೆ ನಾ ಏನು ಪರ್ಸ್ನಲ್ ಯೂಸ್ ಮಾಡ್ತೀನಿ, ನಾನು ನೋಡ್ರಿ ಜೋಬಿಡ್, ಇದು ಜೆನೆಕ್ಸ್ ಕಂಪ್ನಿದು ಜೋಬಿಡ್ MP ವೆಟ್ ಅಂತಂದು ಮೆಲಾಕ್ಸಿಯಮ್ಮು ಮತ್ತು ಪ್ಯಾರಾಸಿಟಮಾಲ್ 2 ಇರುತ್ತೆ ಇದಕ್ಕೆ. ಇದೇನೇನು ಕೆಲಸ ಮಾಡುತ್ತಪ್ಪ ಅಂದ್ರೆ, ಯಾವ್ದಾರು ಸುಂದಾಗಿ ನಿಂತರ, ಜ್ವರ ಇದ್ರೆ, ಮತ್ತು ಕೂಳು ಬಿಟ್ರೆ ಅದಕ್ಕೆಲ್ಲರೂ ಇದನ್ನು ಮಾಡ್ಕೊತೀನಿ ರೀ. ಇದಕ್ಕೆ ಆ್ಯಂಟಿಬಯೋಟಿಕ್ ಆಗಿ ಏನು ಯೂಸ್ ಮಾಡ್ಕೊತೀನಪ್ಪ ಅಂದ್ರೆ ಎಂಡ್ರೋಫ್ಲಾಕ್ಸಿನ್ IP 10% ಇದನ್ನು ಯೂಸ್ ಮಾಡ್ಕೊತೀನಿ ರೀ. ಅದ್ರ ಜೊತೆ ಆ್ಯಂಟಿಬಯೋಟಿಕ್ ಆಗಿ ಇದನ್ನು ಯೂಸ್ ಮಾಡ್ಕೊತೀನಿ ರೀ. ಇವೆರಡೂ ಕಾಂಬಿನೇಷನ್ ಆದಾಗ ಮರಿ ಬೇಗನೆ ರಿಕವರಿ ಆಗುತ್ತೆ ರೀ. ಈಗ ಇಂಜೆಕ್ಷನ್ ಮಾಡೋಣ ರೀ. ಈ ಜೋಬಿಡ್ ಐತಲ್ರಿ, ಜೋಬಿಡ್ MP ವೆಟ್, ಇದನ್ನು 3 ml ತೊಗೊಂಡೀನಿ ರೀ. 3 ml ಈಗ ಇಂಜೆಕ್ಷನ್ ಮಾಡ್ತೀನಿ ರೀ. ಈಗ ನಾನು ಒಬ್ಬನೇ ಇರೋದಕ್ಕೆ ನಿಮ್ಗೆ ಇಂಜೆಕ್ಷನ್ ಎಲ್ಲಿ ಮಾಡ್ತೀನಿ ಅನ್ನೋದು ತೋರ್ಸಕ್ಕೆ ನನಗೆ ಆಗಲಾಗೈತೆ ರೀ. ನೆಕ್ಸ್ಟ್ ಯಾವ್ದಾರು ಒಂದು ವಿಡಿಯೋದಾಗ ನಿಮಗೆ ತೋರಿಸ್ತೀನಿ ರೀ ದೋಸ್ತ. ಅದನ್ನಂತರೂ ಮಾಡಿದೆ ಮೆಲಾಕ್ಸಿಯಮ್ ಜೋಬಿಡ್ ಮಾಡಿದ್ದಾರೆ. ಈಗ ಎಂಡ್ರೋಫ್ಲಾಕ್ಸಿನ್ ಇಂಜೆಕ್ಷನ್
ಇದನ್ನು ಎಷ್ಟು ಪರ್ಸೆಂಟೇಜ್ ಮಾಡ್ತೀನಿ ನಾನು? ಮುಂಜಾನೆ ಇಂಜೆಕ್ಷನ್ ಮಾಡಿದ್ದೀವಿ ರೀ, ಈಗ ಒಂದು ಅರ್ಧ ತಾಸು ಆಯ್ತು.